ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಸರ್, ಬೆಳೆಗಳು ಬೆಳಿಬೇಡಿ ಅಂತೇಳಿ CM ಹೇಳಿದರು. ಆದರೆ CWRC ಮುಂದೆ ಇಲ್ಲಿ ವಾಸ್ತವ ಸ್ಥಿತಿ ಮನವರಿಕೆ ಮಾಡ್ಕೊಳ್ಳೋ ವಿಫಲ ಆಯಿತು ಅಂತ ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಈಗ ನಾವು ಅವ್ರು ಕೇಳಿರೋ ತಪ್ಪು, ನಮ್ಮವರು ವೀಕ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಅವರು ಏನೇ ಆರ್ಡ್ರ್ ಮಾಡಿರಲಿ ಬಿಡಬಾರ್ದು ನೀರನ್ನ. ಅವ್ರಿಗೆ ನಮಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದರಲ್ಲೂ ಹೆಚ್ಚಾಗಿ ಇನ್ನು ನಾಳೆ ಮಳೆ ಬರುತ್ತಾ ಬರಲ್ವ ನಮಗೆ ಗೊತ್ತಿಲ್ಲ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್, ಎರಡೂ ರಾಜ್ಯಕ್ಕೂ ನೀರು ಆಗುತ್ತೆ. ಬಟ್ ಮಳೆ ಬಂದಿಲ್ಲ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ನೀರು ಬಿಡೋದು ಬೇಡ. ನಾನು ಯಾವ ಜಿಲ್ಲೆ ಹೆಸರು ಮರ್ತೋದು, ಚಿದಂಬರಮ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುನಾಳಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು, ಬಂಗಾಳ ಕೊಲ್ಲಿ, ಅಷ್ಟು ನೀರು ಹೋಗ್ತಾ ಇದೆ. ಈಗ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ ಈ ರೀತಿ ವೇಸ್ಟಾಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾನೇ ಹೋಗ್ತಾ ಇದ್ದು ಅದನ್ನು ವಿಡಿಯೋ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಅವರು ವಾಸ್ತವಾಂಶ ಅರಿಬೇಕು. ಈಗ ವಾಸ್ತವಾಂಶಗಳನ್ನು ಅರಿಬೇಕು. ಈಗ ತಮಿಳ್ನಾಡವ್ರು 35 TMC ಕೊಡಬೇಕು, ಸ್ವಲ್ಪ ನಾನು ಕೊಡಿಸಿ ಅಂದ ತಕ್ಷಣ ಆರ್ಡ್ರ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಏನು ಪರಿಸ್ಥಿತಿ ಇದೆ, ನಮ್ಮ ನಾಲೆಗಳ, ನಮ್ಮ ಕಬ್ಬಿಗೆ ಬೆಳೆದು ನಿಂತಿದ್ದ ಇದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂತಹ ಸಮಸ್ಯೆಗಳಿದೆ. ಅವರು ಬಂದು ಇಲ್ಲಿ ವಾಸ್ತವಾಂಶ ಅರಿತು ಮೀಟಿಂಗ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅದನ್ನು ವೇಸ್ಟು ಅಂತ ಹೇಳೋಕ್ಕೆ ಬರಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಆ ನೀರನ್ನು ತಡೆದು ಅಣೆಕಟ್ಟು ಕಟ್ಟಿದರೆ ನಮ್ಮ ಮೇಕೆದಾಟಲ್ಲಿ, ಇಲ್ಲ ಅವರೊಂದು ಅಣೆಕಟ್ಟು ಕಟ್ಕೊಂಡ್ರೆ, ಈ ಮೆಟ್ಟೂರು ಆದಮೇಲೆ ಒಂದು ಅಣೆಕಟ್ಟು ಕಟ್ಕೊಂಡ್ರೆ ಇಂಥ ಸಂಕಷ್ಟ ಸಮಸ್ಯೆದಲ್ಲಿ ಈಗ ಹೋದ ಸರಿ 300 TMC ಎಕ್ಸ್ಟ್ರಾ ನೀರು ಹೋಗಿದೆ ತಮಿಳ್ನಾಡಿಗೆ. ಅದು ಸಮುದ್ರಕ್ಕೆ, ಏನು ನಾವು ವಿಡಿಯೋ ತೋರಿಸಿ ಅದು ಸಮುದ್ರಕ್ಕೆ ಹೋಗಿದೆ. ಅಂಥ ನೀರನ್ನು ಪೋಲಾಗೋದನ್ನು ನೀವು ಅತಿ ಹೆಚ್ಚು ಮಳೆ ಬಂದಾಗ ಒಂದು ಅಣೆಕಟ್ಟು ಕಟ್ಕೊಂಡಿದ್ರೆ ಅವರು ಕಟ್ಟಾಕ್ಬಿಟ್ಟು ನಮ್ಮ ಮೇಕೆದಾಟು ಕಟ್ಟೋದಕ್ಕೆ ನಾವು ಕಟ್ಟಿದ್ರೆ ಇಂಥ ಪೋಲಾಗೋ ನೀರು ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಮುಂದಿನ ಪೀಳಿಗೆ ಬೆಂಗಳೂರು ಬೆಳೀತಾರ ನಗರ, ಅವರು ಕುಡಿಯೋ ನೀರು ಬೇಕು, 6ನೇ ಅಂತ ಕೇಳ್ತಾರೆ, ಅದು 16ನೇ ಅಂತಲೂ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಭಾವನೆ.